ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋ ನನ್ನ ಭಾವನೆ. ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯೂಟ್ಯೂಬಲ್ಲಿ ಎಷ್ಟು ಬೇಗ ನಾವು ಸಬ್ಸ್ಕ್ರೈಬರ್ ಆಗ್ಬೋದು, ಆಗುತ್ತೆ, ಮಾಡೋಕ್ಕಾಗುತ್ತಾ ಅಂತ ಇಷ್ಟೆಲ್ಲ ನಾವು ಯೂಟ್ಯೂಬ್ ಸ್ಟಾರ್ಟಿಂಗ್ ನಾವು ಮಾಡಿದಾಗ ಇಷ್ಟೆಲ್ಲ ಪ್ರಶ್ನೆಗಳನ್ನ ಇಟ್ಕೊಂಡೇ ಇರ್ತೀವಿ. ಆದರೆ ಯೂಟ್ಯೂಬ್ ನಮ್ಮ ಕೈಲಿ ಆಗೋದಿಲ್ಲ ಅನ್ನೋದು ಒಂದು ಯೋಚನೆ ಮಾಡ್ತಾ ಇರ್ತೀವಿ. ನಮ್ಮ ಕೈಲಿ ಸಬ್ಸ್ಕ್ರೈಬರ್ ಮಾಡೋಕ್ಕಾಗೋದೇ ಇಲ್ಲ ಅನ್ನೋದನ್ನು ಬೇಜಾರು ಮಾಡ್ಕೊತಾನೆ ಇರ್ತೀವಿ. ನಮ್ಗೆ ಏನೇ ಮಾಡಿದ್ರು ನಮಗೆ ಸಬ್ಸ್ಕ್ರೈಬರ್ ಆಗೋದೇ ಇಲ್ವಲ್ಲಪ್ಪ, ಏನು ಮಾಡೋದು ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಆದರೆ ಸಬ್ಸ್ಕ್ರೈಬರ್ ನಮಗೆ ಹಾಕ್ತಾರೆ. ನಾವು ಸೀರಿಯಸ್ಸಾಗಿ ವೀಡಿಯೋಗಳನ್ನ ಹಾಕ್ತಾ ಇರಬೇಕು, ಆವಾಗ ಮಾತ್ರ ನಮಗೆ ಸಬ್ಸ್ಕ್ರೈಬರ್ ಹಾಕ್ತಾರೆ. ಆ ವಿಷಯದ ಬಗ್ಗೆ ನಾವು ಇವತ್ತು ಮಾತಾಡೋಣ ಬನ್ನಿ. ಯಾರೆಲ್ಲ ಇವತ್ತು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಹೇಗಿದೆ ಅಂತ. ಈ ಥರದ ಇನ್ನಷ್ಟು ವಿಡಿಯೋಗಳಿಗೆ ನಿಮ್ಮ ಸಪೋರ್ಟ್ ಇದ್ದರೆ ಈ ಥರದ ಇನ್ನಷ್ಟು ವಿಡಿಯೋಗಳು ಬರುತ್ತೆ. ಅದಕ್ಕೋಸ್ಕರ ಏನಂದರೆ ನೀವು ಹೇಗಿದೆ ಈ ವಿಡಿಯೋ ಅಂತ ಹೇಳಿ ತಿಳಿಸಿದ್ರೆ ನಮಗೂ ತುಂಬ ಹೆಲ್ಪ್ ಆಗುತ್ತೆ, ಇನ್ನಷ್ಟು ನಮಗೂ ಸಪೋರ್ಟ್ ಬರುತ್ತೆ. ಯಾಕಂದರೆ ನಾವು ಏನು ವಿಡಿಯೋ ಮಾಡ್ತಾಯಿದ್ದೀವಿ ಅದು ನಿಮಗೆ ಇಷ್ಟ ಆಗ್ತಾ ಇದೆಯಾ ಆಗ್ತಾ ಇಲ್ವಾ ಅನ್ನೋದು ನಮಗೆ ಅರ್ಥ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನೀವು ಆದಷ್ಟು ಈ ವಿಡಿಯೋ ಹೇಗಿದೆ ಏನು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿದ್ರೆ ನಮಗೆ ಗೊತ್ತಾಗುತ್ತೆ ಇದು ನಿಮಗೆ ಯೂಸ್ಫುಲ್ ಆಯಿತಾ ಏನು ಅಂತ. ನೋಡಿ, ಇವಾಗ ನಾವು ಸಬ್ಸ್ಕ್ರೈಬ್ ಆಗಬೇಕು ಅಂತ ಅಂದ್ಬಿಟ್ಟು ತುಂಬ ರಿಸ್ಕ್ ತೊಗೊತಾನೇ ಇರ್ತೀವಿ. ಹೀಗೆ ಒಂದು ದಿನಕ್ಕೊಂದು 10 ವೀಡಿಯೋ ಹಾಕೋದು, 15 ವೀಡಿಯೋಗಳನ್ನ ಹಾಕೋದು, ಅಥವಾ ಯಾವ್ಯಾವ ವೀಡಿಯೋಗಳು ಸಿಗುತ್ತೆ ಅದನ್ನೆಲ್ಲ ವೀಡಿಯೋಗಳನ್ನ ಹಾಕ್ತಾನೆ ಇರ್ತೀವಿ. ಆದರೆ ಏನು ಮಾಡಿದ್ರು ನಮಗೆ ಸಬ್ಸ್ಕ್ರೈಬ್ ಆಗ್ತಾನೇ ಇರೋದಿಲ್ಲ. ಆವಾಗ ನಮಗೆ ತುಂಬ ಬೇಜಾರಾಗ್ತಾನೆ ಇರುತ್ತೆ. ಏನಪ್ಪ ಮಾಡೋದು, ಏನು ಮಾಡೋದು, ಸಬ್ಸ್ಕ್ರೈಬ್ ಆಗ್ತಾ ಇದ್ದಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿರ್ತೀನಿ. ನೀವೇ ಅಂತಲ್ಲ, ನಾನು ಸ್ಟಾರ್ಟಿಂಗಲ್ಲಿ ಇದೇ ರೀತಿ ಯೋಚನೆ ಮಾಡ್ತಿದ್ದೆ, ತುಂಬಾ ಯೋಚನೆ ಮಾಡ್ತಿದ್ದೆ. ಮತ್ತು ನಾನಂತೂ ನನ್ನ ಚಾನಲ್ಗೆ ವೀಡಿಯೋ ಹಾಕೋದೇ ಬಿಟ್ಬಿಟ್ಟೆ. ಕರೆಕ್ಟಾಗಿ ನಾನು 15 ಡೇಸು 20 ಡೇಸು ನಾನು ವೀಡಿಯೋನೇ ಹಾಕ್ತಾ ಇರಲಿಲ್ಲ. ಮತ್ತು ಅದಕ್ಕಿಂತ ಮುಂಚೆನೇ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದೆ, ಅದಕ್ಕಿಂತ ಮುಂಚೆ 1 ವೀಕ್ ಗ್ಯಾಪ್ ಕೊಟ್ಟಿದ್ದೆ. ಅದಾದ ಮೇಲೂ ನಾನು ತುಂಬ ದಿವಸ ಗ್ಯಾಪ್ ಕೊಟ್ಬಿಟ್ಟೆ. ತುಂಬ ದಿವಸ ಅಂತ ಅಂದರೆ ಕರೆಕ್ಟಾಗಿ ಒಂದು 20 ಡೇಸು ನಾನು ವೀಡಿಯೋ ಹಾಕಲೇ ಇಲ್ಲ, ಗ್ಯಾಪ್ ಕೊಟ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಯಾಕೆ ಅಂದರೆ ನಾನು ಇಷ್ಟೇ ಹಾಕಿದ್ರೂ ವೀಡಿಯೋಗೆ ಸಬ್ಸ್ಕ್ರೈಬೇ ಆಗ್ತಿಲ್ವಲ್ಲ, ಅದು ಬೇಜಾರಾಯಿತು. ಮತ್ತು ಇನ್ನೊಂದೇನೆಂದರೆ ಸ್ಟಾರ್ಟಿಂಗಲ್ಲಿ ನಾನೇನು ಮಾಡಿದೆ ಅಂದರೆ, ನಾನು ಚಾನಲ್ ಓಪನ್ ಮಾಡಿದ ತಕ್ಷಣ ನನಗೆ ಗೊತ್ತಿರೋ ಅಂಥವ್ರಿಗೆ, ನಮ್ಮ ಬಿಲ್ಡಿಂಗಲ್ಲಿ ಬಾಡಿಗೆಗೆ ಇರೋವಂಥವ್ರಿಗೆ, ನಮ್ಮ ಅಕ್ಕಪಕ್ಕ ಇರೋವಂಥವ್ರಿಗೆ, ಬಾಡಿಗೆಗೆ ಇರೋರ್ಗಂತೂ ಓನರ್ ಒಂದು ಮಾತು ಹೇಳಿದ್ದಾರೆ ಅಂತ ಅಂದರೆ ಗ್ಯಾರಂಟಿ ಸಬ್ಸ್ಕ್ರೈಬ್ ಆಗೇ ಆಗ್ತಾರಲ್ವ. ಮತ್ತು ಇನ್ನೊಂದು ಅಂದರೆ ಅವರು ನಾನೇ ಹೋಗಿ ಅವ್ರ ಹತ್ರ ಫೋನ್ ಇಸ್ಕೊಂಡು ನಾನು ಚಾನಲ್ನ ನಾನೇ ಸಬ್ಸ್ಕ್ರೈಬ್ ಮಾಡ್ತಿದ್ದೆ. ಆ ಥರ ನಾನು ಮಾಡಿದ್ದೀನಿ. ಸ್ಟಾರ್ಟಿಂಗ್ ಹೆಂಗೆಂಗೋ ಮಾಡಿ ನಾನು 30 ಸಬ್ಸ್ಕ್ರೈಬ್ ಇದೇ ಥರ ರೆಕಮೆಂಡೇಷನ್ ಮಾಡಿ ಕರೆಕ್ಟಾಗಿ 30 ಸಬ್ಸ್ಕ್ರೈಬ್ ನಾನೇ ಮಾಡಿಸಿದ್ದೆ. ಆದರೆ 30 ಸಬ್ಸ್ಕ್ರೈಬ್ ಆದರೆ 30 ಸಬ್ಸ್ಕ್ರೈಬ್ ಅಷ್ಟೇ ನನ್ನ ಕೈಲಿ ಆಗಿದ್ದು, ನಾನು ರೆಕಮೆಂಡೇಷನ್ ಮಾಡೋಕ್ಕಾಗಿದ್ದು. ಅಂದರೆ ನಮ್ಮ ಬಿಲ್ಡಿಂಗಲ್ಲಿರೋರಿಗೆ, ನನಗೆ ತುಂಬ ಕ್ಲೋಸ್ ಆಗಿರೋವಂಥವ್ರಿಗೆ ಅಷ್ಟೇ ನಾನು ಇದು ಮಾಡೋಕ್ಕಾಗಿದ್ದು. ಮತ್ತು ಇನ್ಯಾರಿಗೂ ನಾನು ಹೇಳೋಕ್ಕಾಗಲಿಲ್ಲ. ಅದಾದಮೇಲೆ ನಾನು ಇಷ್ಟೇ ಬಿಡು ಅಂತ ಅಂದ್ಕೊಂಡು ಹಾಗೋ ಹಿಂಗೋ ಮಾಡಿದ್ದೆ. ಎಷ್ಟು ಅಂತಂದರೆ ಅಲ್ಲಿಂದ ನನ್ನ ಚಾನಲ್ ಬಂದಿದ್ದು 57ಕ್ಕೆ ಬಂದು ನಿಂತ್ಕೊಂಡ್ಬಿಡ್ತು. 57ಕ್ಕೆ ನಿಂತ್ಕೊಂಡ್ಮೇಲೆ ನನಗೆ ಬೇಜಾರಾಗ್ಬಿಟ್ಟು ನಾನೇನು ಮಾಡಿದೆ, ವೀಡಿಯೋ ಹಾಕೋದೇ ಬಿಟ್ಬಿಟ್ಟೆ. ಅದ್ರ ಮುಂದಕ್ಕೆ ನಾನು ವೀಡಿಯೋನೇ ಹಾಕಲಿಲ್ಲ. ಬೇಡ ಬಿಡು ಅಂತ ಸುಮ್ಮನೆ ಆಗಿಬಿಟ್ಟೆ. ವೀಡಿಯೋ ಹಾಕೋದಕ್ಕೆ ನನಗೆ ಇಂಟ್ರೆಸ್ಟೇ ಬರಲಿಲ್ಲ, ಅಲ್ಲಿಗೆ ಸುಮ್ಮನಾಗ್ಬಿಟ್ಟೆ. ಆವಾಗ ಒಂದು ದಿನ ಹಿಂಗೆ ಸಂಜೆ ಟೈಮಲ್ಲಿ ಕೂತ್ಕೊಂಡು ಒಂದು ವೀಡಿಯೋ ಹಾಕಿದೆ. ಆ ಒಂದು ವೀಡಿಯೋ ತುಂಬ ಫಾಸ್ಟಾಗಿ ಮೂವ್ ಆಯಿತು. ಆದರೆ ನಾನೇನು ಮಾಡಿದೆ ಅಂದರೆ ಆ ಬ್ರೇಕ್ ತೊಗೊಳ್ಳಿಲ್ಲ ಅಂದರೆ ಇನ್ನೂ ಚೆನ್ನಾಗಿ ನನಗೆ ಇನ್ನೂ ಬೇಗ ಸಬ್ಸ್ಕ್ರೈಬರ್ ಆಗ್ತಿದ್ರು ಅಂತ ಅನಿಸುತ್ತೆ. ಅಂದರೆ ನಾವು ಬೇರೆಯವ್ರಿಗೆಲ್ಲ ಹೇಳ್ತಾ ಹೋಗ್ತಾ ಇರ್ತೀವಿ, ಆದರೆ ಬೇರೆಯವ್ರಿಗೆ ಹೇಳೋದು ಒಂದಾದರೆ, ಇದು ಯೂಟ್ಯೂಬ್ ಕಡೆಯಿಂದನೇ ಸಬ್ಸ್ಕ್ರೈಬ್ ಆದ್ರೇ ನಮಗೆ ಫ್ಯೂಚರಲ್ಲಿ ತುಂಬ ಹೆಲ್ಪ್ ಆಗ್ತಾ ಇರುತ್ತೆ. ನಾವು ಇವರಿಗೆ ಹೇಳೋದ್ರಿಂದ ಏನೂ ಯೂಸ್ ಆಗೋದಿಲ್ಲ. ಹಂಗಾಗಿ ಆದಷ್ಟು ನಾವು ಯೂಟ್ಯೂಬ್ ಕಡೆಯಿಂದನೇ ಸಬ್ಸ್ಕ್ರೈಬ್, ಅಂದರೆ ನಮ್ಮ ವೀಡಿಯೋಗಳು ಓಡ್ತಾ ಇರಬೇಕು, ಆವಾಗ ನಮಗೆ ಯೂಟ್ಯೂಬ್ ಕಡೆಯಿಂದನೇ ನಮಗೆ ಸಬ್ಸ್ಕ್ರೈಬ್ ಆಗ್ತಾ ಇರ್ತಾರೆ. ಹಂಗಾಗಿ ನಾವು ಯೂಟ್ಯೂಬ್ ಕಡೆಯಿಂದನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಆದಷ್ಟು ನಾವು ಟ್ರೈ ಮಾಡ್ತಾ ಇರಬೇಕು. ಆವಾಗ ನಮಗೊಂದು ಹೆಲ್ಪ್ ಕೂಡ ಆಗ್ತಾ ಇರುತ್ತೆ. ಮುಂದೆ ಇವಾಗ ನಾವೇನಂದರೆ ರೆಕಮೆಂಡೇಷನ್ ಮಾಡಿ ನಮ್ಮ ಅಕ್ಕಪಕ್ಕ ಇರ್ಬೋದು, ನಮ್ಮ ಫ್ರೆಂಡ್ಸ್ಗಳಿಗಿರ್ಬೋದು, ಇವರಿಗೆಲ್ಲ ನಾವು ಹೇಳ್ಬೋದು. ಆದರೆ ಎಷ್ಟು ಅಂತ ನಾವು ರೆಕಮೆಂಡೇಷನ್ ಮಾಡೋಕ್ಕಾಗುತ್ತೆ ಹೇಳಿ, ಹೌದಲ್ವಾ? ಹಂಗಾಗಿ ಆದರೆ ನಾವೇನಂದರೆ ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕ್ತಾ ಇರಬೇಕು. ಒಂದು ದಿನಕ್ಕೆ ಇಷ್ಟು ಅಂತ ವೀಡಿಯೋಗಳನ್ನ ಹಾಕ್ತಾ ಇರಬೇಕು. ಮತ್ತು ಆ ವೀಡಿಯೋ
ನಮಗೆ ವ್ಯೂಸ್ ಬರ್ತಾ ಇದೆಯಾ ಇಲ್ವಾ ಅನ್ನೋದನ್ನು ನಾವು ರೆಗ್ಯುಲರಾಗಿ ಅಬ್ಸರ್ವ್ ಮಾಡ್ತಾ ಇರಬೇಕು. ಮತ್ತು ಒಂದು ದಿನಕ್ಕೆ ಕಮ್ಮಿ ಅಂದರೂ 4ರಿಂದ 5 ವೀಡಿಯೋಗಳನ್ನ ನಾವು ಹಾಕ್ಬೋದು. ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಂಜೆ ಒಂದು, ಆ ಥರ. ನಿಮ್ಮ ಕೆಪಾಸಿಟಿ ಫ್ರೆಂಡ್ಸ್, ಅದು ನೀವು ಎಷ್ಟು ವೀಡಿಯೋ ಬೇಕಾದರೂ ಹಾಕ್ಬೋದು. ಒಂದು ದಿನಕ್ಕೆ 10 ವೀಡಿಯೋ ಕೂಡ ಹಾಕ್ಬೋದು. ಆದರೆ ವೀಡಿಯೋ ವೈರಲ್ ಆಗುತ್ತಾ ಇಲ್ವಾ ಅಂತ ನೋಡ್ಕೊತಾ ಇರಬೇಕು. ನೀವು ವೈರಲ್ ಆಗ್ತಾ ಇದೆಯಾ ಇಲ್ವಾ, ಹೀಗೆ ಮೂವ್ ಆಗ್ತಾ ಇದೆಯಾ ಇಲ್ವಾ, ವ್ಯೂಸ್ ಬರ್ತಾ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ನೀವು ಒಂದು 10 ವೀಡಿಯೋ ಬೇಕಾದರೂ ಹಾಕೋಬೋದು. ಅದು ನಿಮ್ಮ ಕೈಲಿ ಆಗುತ್ತಾ ಅಂತ ನೋಡ್ಬೋದು. ಇಲ್ವಾ ನಿಮ್ಮ ಕೈಲಿ ಆಗ್ತಾ ಇಲ್ಲ, 10 ವೀಡಿಯೋ ಹಾಕೋಕ್ಕಾಗಲ್ಲ ಅಂತಂದರೆ ಒಟ್ಟಿನ ಶಾರ್ಟ್ಸ್ ಹಾಕೋದಕ್ಕೇನು ಎಷ್ಟು ಬೇಕಾದ್ರೂ ಹಾಕೋಬೋದು. ಲಾಂಗ್ ವೀಡಿಯೋ ಒಂದು ದಿನಕ್ಕೆ 2 ಹಾಕ್ಬೋದು. ಆದರೆ ವ್ಯೂಸ್ ಬರ್ತಾ ಇದ್ರೆ ಅನ್ನಂಗಿದ್ರೆ, ಇಲ್ಲ ಅಂದರೆ ಒಂದು ದಿನ ಬಿಟ್ಟು ಒಂದು ದಿನ ಆದರೂ ಹಾಕ್ಬೋದು ಲಾಂಗ್ ವೀಡಿಯೋ. ಇಲ್ಲ ಅಂದರೆ 2 ದಿನಕ್ಕೆ, ವಾರಕ್ಕೆ 2 ವೀಡಿಯೋ ಆದರೂ ಲಾಂಗ್ ವೀಡಿಯೋ ಹಾಕ್ಬೋದು. ಶಾರ್ಟ್ಸ್ ವೀಡಿಯೋ ನಿಮಗೆ ಆಗ್ತಿಲ್ಲ ಅನ್ನಂಗಿದ್ರೆ ನೀವು ದಿನಕ್ಕೆ 2 ವೀಡಿಯೋ ಹಾಕ್ಬೋದು. ಇಲ್ಲಾಂದರೆ 1 ವೀಡಿಯೋ ಆದರೂ ಹಾಕ್ಬೋದು ಫ್ರೆಂಡ್ಸ್. ನನ್ನ ಪ್ರಕಾರ ವೀಡಿಯೋ ಹಾಕೋದಕ್ಕೆ ಟೈಮಿಂಗ್ಸ್ ಬಂದುಬಿಟ್ಟು ಬೆಳಗ್ಗೆ 11 ಗಂಟೆಗೆ ಒಳ್ಳೆ ಟೈಮಿಂಗ್ಸ್. 10ರಿಂದ 11 ಗಂಟೆ ಆಲ್ಮೋಸ್ಟ್ ಏನಂದರೆ ಎಲ್ಲ ಕೆಲಸಗಳನ್ನ ಮಾಡಿ ಫ್ರೀ ಆಗ್ತಾರೆ. ಆಫೀಸ್ಗೆ ಹೋಗೋರೇ ಆಗಲಿ, ಮನೇಲಿರೋರು ಲೇಡೀಸೇ ಆಗಲಿ, ಒಂದು ಸ್ವಲ್ಪ ಆ ಟೈಮಲ್ಲಿ ಫ್ರೀ ಆಗ್ತಾರೆ. ಹಂಗಾಗಿ ಕರೆಕ್ಟಾಗಿ ನನ್ನ ವೀಡಿಯೋ ರನ್ನಿಂಗ್ದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಈ ಟೈಮಿಂಗ್ಸು ನಿಮಗೂ ಕರೆಕ್ಟಾಗಿರುತ್ತೆ. ಆಲ್ಮೋಸ್ಟ್ 10ರಿಂದ 11 ಗಂಟೆ, 9:30ಇಂದನೂ ಆಗಲ್ಲ ಫ್ರೆಂಡ್ಸ್. 10ರಿಂದ 11 ಗಂಟೆ ಒಳಗಡೆ ವೀಡಿಯೋ ಹಾಕೋದ್ರಿಂದ ತುಂಬ ಚೆನ್ನಾಗಿ ಮೂವ್ ಆಗುತ್ತೆ ಫ್ರೆಂಡ್ಸ್. ನಾನು ಕೂಡ ಅದನ್ನು ಅಬ್ಸರ್ವ್ ಮಾಡಿ ನೋಡಿದ್ದೀನಿ. ಕರೆಕ್ಟಾಗಿ ನೀವು ಆ ಟೈಮಿಂಗ್ಸಲ್ಲಿ ವೀಡಿಯೋ ಹಾಕೋದಕ್ಕೆ ಹಾಕಬೇಕು ಫ್ರೆಂಡ್ಸ್. ಆವಾಗ ನಿಮಗೆ ಚೆನ್ನಾಗಿ ವ್ಯೂಸ್ ಬರುತ್ತೆ. ಮತ್ತು ಅಷ್ಟು ಇಷ್ಟು ಸಬ್ಸ್ಕ್ರೈಬ್ ಕೂಡ ಆಗ್ತಾ ಇರ್ತಾರೆ. ಮತ್ತು ನೀವು ಒಂದು ದಿನಕ್ಕೆ 2 ವೀಡಿಯೋ ಹಾಕ್ತೀನಿ ಅನ್ನೋದಾದರೆ ನಾನು ನಿಮಗೆ ಆ ಟೈಮಿಂಗ್ಸ್ನ ಹೇಳ್ತೀನಿ. ಬೆಳಗ್ಗೆ ನೀವು ಅಕಸ್ಮಾತ್ 10 ಗಂಟೆ ಕರೆಕ್ಟಾಗಿ ಹಾಕಲಿಲ್ಲ ಅಂದರೂ 11 ಗಂಟೆ ಆದರೂ ಹಾಕಿ. ಅಂದರೆ 10ರಿಂದ 11 ಗಂಟೆ ಒಳಗಡೆ ನೀವು ವೀಡಿಯೋ ಹಾಕಿದ್ರೆ ತುಂಬ ಚೆನ್ನಾಗಿ ಫಾಸ್ಟ್ ಮೂವ್ ಆಗುತ್ತೆ. ಅದಲ್ಲದೆ ನೀವು ಸಂಜೆ ಟೈಮ್ ಕೂಡ ಅಷ್ಟೇ, ಸಾಯಂಕಾಲದದ್ದು 4ರಿಂದ 5 ಗಂಟೆಗೆ ವೀಡಿಯೋ ಹಾಕಿರಿ. ಆವಾಗಲೂ ಕೂಡ ನಿಮಗೆ ಚೆನ್ನಾಗಿ ಮೂವ್ ಆಗ್ತಾ ಇರುತ್ತೆ. ಈ 2 ಟೈಮಿಂಗ್ಸು ತುಂಬ ಚೆನ್ನಾಗಿ ಮೂವ್ ಆಗುತ್ತೆ ಫ್ರೆಂಡ್ಸ್. ನಾವು ಶಾರ್ಟ್ಸ್ ವೀಡಿಯೋ ಹಾಕೋದಕ್ಕೆ ಇದೆ. ಲಾಂಗ್ ವೀಡಿಯೋ ನಾವು ಹಾಕ್ತೀವಿ ಅಂದರೆ ಬೆಳಗ್ಗೆನೇ ಬೇಗ ಲಾಂಗ್ ವೀಡಿಯೋಗಳನ್ನ ಹಾಕಬೇಕಾಗುತ್ತೆ. ನಾನಿನ್ನೂ ಅದು ಲಾಂಗ್ ವೀಡಿಯೋಗೆ ಬೆಳಗ್ಗೆನೂ ಹಾಕಿದ್ದೀನಿ, ಸಂಜೆನೂ ಹಾಕಿದ್ದೀನಿ. ಆ ಥರ ಏನು ಇದು ಮಾಡ್ಕೊಂಡಿಲ್ಲ, ನಾನೇನು ಟೈಮಿಂಗ್ಸ್ ಇಟ್ಕೊಂಡಿಲ್ಲ. ನಾನು ಅಬ್ಸರ್ವೇಷನ್ ಮಾಡಿರೋ ಪ್ರಕಾರ ಶಾರ್ಟ್ಸ್ ವೀಡಿಯೋದಲ್ಲಿ ನಮಗೆ ಸಬ್ಸ್ಕ್ರೈಬ್ ಬೇಗ ಆಗ್ತಾರೆ ಅನ್ನೋ ಕಾರಣಕ್ಕೆ ನಾವು ಶಾರ್ಟ್ಸ್ ವೀಡಿಯೋ ಹಾಕಬೇಕು. ಅದರಲ್ಲಿ ನಮಗೇನು ಜಾಸ್ತಿ ವಾಚ್ ಅವರ್ಸ್ ಆಗುತ್ತೆ ಅನ್ನೋದೆಲ್ಲ ಏನಿಲ್ಲ. ಹಾಗಾಗಿ ನನಗೆ ಗೊತ್ತಿರೋಷ್ಟು ನಾನು ಹೇಳ್ತೀನಿ ಫ್ರೆಂಡ್ಸ್. ನನಗಾಗಿರೋ ಅನುಭವ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀನಿ ಅಷ್ಟೇ. ಬೇರೆಯವ್ರದ್ದು ನಾನು ಇದು ಮಾಡ್ಕೊಳ್ಳಲ್ಲ. ನನಗೇನು ಅನುಭವ ಆಗಿದೆ ಯೂಟ್ಯೂಬಲ್ಲಿ, ಆ ಅನುಭವನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀನಿ ಫ್ರೆಂಡ್ಸ್ ಅಷ್ಟೇ. ಮತ್ತು ನೀವು ಲಾಂಗ್ ವೀಡಿಯೋ ನೀವು ವಾರಕ್ಕೆ 3 ಹಾಕಿರಿ. ವಾರಕ್ಕೆ 3 ಹಾಕಿದ್ರೆ ಚೆನ್ನಾಗಿ ಮೂವ್ ಆಗ್ತಾ ಇರುತ್ತೆ. ಅವಾಗ ಚೆನ್ನಾಗಿ ವ್ಯೂಸ್ ಬರ್ತಾ ಇರುತ್ತೆ ಫ್ರೆಂಡ್ಸ್. ಇಲ್ಲ ನೀವು ಕಮ್ಮಿ ಮಾಡಿಬಿಟ್ರೆ, ನಾನು ಹಾಗೆ ಒಂದೊಂದು ಸಲ ಲಾಂಗ್ ವೀಡಿಯೋನ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟೆ. ಹಾಗಾಗಿ ನನಗೆ ವ್ಯೂಸ್ ಸ್ವಲ್ಪ ಕಮ್ಮಿಯೇ ಆಯಿತು. ಸ್ಟಾರ್ಟಿಂಗಲ್ಲಿ 100 ಬರೋದು ತುಂಬ ಕಮ್ಮಿಯೇ ಆಗೋಯಿತು ಫ್ರೆಂಡ್ಸ್. ಏನಂದರೆ ನಾವೇನಾದರೂ ವೀಡಿಯೋ ಹಾಕೋದು ನಿಲ್ಲಿಸಿದ್ರೆ ಮತ್ತೆ ರಿಕವರ್ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್. ನಾವು ಆ ಥರ ಮಾಡಬಾರ್ದು. ವೀಡಿಯೋ ಕಂಟಿನ್ಯೂಸ್ ಆಗಿ ನಾವು ಹಾಕ್ತಾ ಇರಬೇಕು. ಹಾಕಲಿಲ್ಲ ಅಂದರೆ ಏನಂದರೆ ಇವತ್ತು ಸಜೆಸ್ಟ್ ಮಾಡಿರುತ್ತೆ ಯೂಟ್ಯೂಬು, ಮತ್ತು ನಾವು ಈ ವಿಡಿಯೋ ಹಾಕ್ತಾ ಇದ್ದಾಗ ಆವಾಗ ನಮಗೆ ಸ್ವಲ್ಪ ವ್ಯೂಸ್ ಬರೋದು ತುಂಬ ಕಮ್ಮಿ ಆಗಿಬಿಡುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾವೇನಂದರೆ ಕಂಟಿನ್ಯೂಸ್ ಆಗಿ ನಾವು ವೀಡಿಯೋ ಹಾಕ್ತಾ ಇರಬೇಕು. ಲಾಂಗು ಮತ್ತು ಶಾರ್ಟ್ಸ್ 2 ವೀಡಿಯೋನೂ ನಾವು ಎಷ್ಟು ಹಾಕ್ತೀವಿ ಅಷ್ಟು ನಮಗೆ ವ್ಯೂಸ್ ಬರುತ್ತೆ ಫ್ರೆಂಡ್ಸ್. ವ್ಯೂಸು ಬರುತ್ತೆ. ಸ್ಟಾರ್ಟಿಂಗ್ ಬರದೇ ಇರ್ಬೋದು. ನೀವು ಹೆಂಗೆ ಗೊತ್ತಾ, ವೀಡಿಯೋ ಹಾಕ್ತಾ ಒಂದು ವೀಡಿಯೋ ಜನಕ್ಕೆ ಇಷ್ಟ ಆಗಿಬಿಟ್ರೆ ಕಂಟಿನ್ಯೂಸ್ ಆಗಿ ನಿಮ್ಮ ಎಲ್ಲ ವೀಡಿಯೋಗಳನ್ನೂ ಜನ ನೋಡ್ತಾ ಹೋಗ್ತಾರೆ ಫ್ರೆಂಡ್ಸ್. ಅದು ಆಟೋಮೆಟಿಕ್ಕಾಗಿ ಏನು ಗೊತ್ತಾ, ಇದು ಹೇಗೆ ಅಂತಂದರೆ, ಇವಾಗ ಒಬ್ಬ ಮನುಷ್ಯ ಕಷ್ಟಪಡ್ತಾನೇ ಇರ್ತಾನೆ, ದಿನ ಕಷ್ಟಪಡ್ತಾನೆ ಇರ್ತಾನೆ. ಆದರೆ ಅವನಿಗೆ ಪ್ರತಿಫಲ ಸಿಗಲ್ಲ ಅಂತ ಅವನು ಬೇಜಾರು ಮಾಡಿಕೊಂಡು ಅವನೇನಾದರೂ ಕೆಲಸ ಮಾಡೋದೇ ಆಗಲಿ, ಅವನೇನು ಇದು ಮಾಡ್ತಿದ್ದಾನೆ ಕಷ್ಟಪಡೋದೇ ಆಗಲಿ ಬಿಟ್ಬಿಟ್ರೆ ಅದು ಪ್ರತಿಫಲ ಸಿಗೋದಿಲ್ಲ. ಕಷ್ಟನೋ ಸುಖನೋ ನನ್ನ ಪಾಡು ನಾನು ಕಷ್ಟಪಡ್ತಾ ಇರ್ತೀನಿ, ನನ್ನ ಪ್ರತಿಫಲನ ದೇವ್ರ ಮೇಲೆ ನಾನು ಬಿಟ್ಬಿಡ್ತೀನಿ ಅಂತ ಅಂದರೆ ನಿಜ ದೇವರು ನಮಗೆ ಒಂದಿನ ಪ್ರತಿಫಲ ಕೊಟ್ಟೇ ಕೊಡ್ತಾನೆ ಫ್ರೆಂಡ್ಸ್. ಕೊಡದೆ ಅಂತ ಗ್ಯಾರಂಟಿ ಇರೋದಿಲ್ಲ ದೇವರು. ಹಂಗಾಗಿ ನಾವೇನಂದರೆ ಕಂಟಿನ್ಯೂಸ್ ಆಗಿ ನಾವು ವೀಡಿಯೋ ಹಾಕ್ತಿದ್ರೆ ಜನಕ್ಕೆ ನಮ್ಮ ಮನೇಲಿ 10 ವೀಡಿಯೋ ಇಷ್ಟ ಆಗಲಿಲ್ಲ ಅಂದರೆ 1 ವೀಡಿಯೋ ಆದರೆ ನಮ್ಗೆ ಇಷ್ಟ ಆಗೇ ಆಗುತ್ತೆ. ಆ ಒಂದು ವೀಡಿಯೋಯಿಂದನೇ ಕ್ಲಿಕ್ ಆಗ್ತೀರಾ. ನಾವೇ
ಅಂತಲ್ಲ, ತುಂಬ ಜನಕ್ಕೆ ಈ ಥರ ಯೂಟ್ಯೂಬಲ್ಲಿ ಅನುಭವ ಆಗಿದೆ ಫ್ರೆಂಡ್ಸ್. ಯಾಕಂದ್ರೆ ನಾನು ಕೇಳ್ತಾನೆ ಇರ್ತೀವಲ್ವ, ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಎಷ್ಟೋ ಜನ ನಮಗೆ ಯೂಟ್ಯೂಬಲ್ಲಿ ಏನಂದರೆ ಒಂದು ಧೈರ್ಯ ಹೇಳೋರೆ ಯಾರೂ ಇರೋದಿಲ್ಲ ಅನ್ನೋ ಥರ ಒಂಥರ ಏನಪ್ಪ ಇದು ಈ ಥರ ಆಗೋಯ್ತು ಅಂತ ಅನಿಸುತ್ತೆ. ಮತ್ತು ನಾವು ಎಷ್ಟೋ ಜನಕ್ಕೆ ಮೆಸೇಜ್ ಕೂಡ ಹಾಕಿರ್ತೀವಿ, ಅದರಲ್ಲಿ ತುಂಬ ಜನ ರೆಸ್ಪಾನ್ಸ್ ಮಾಡ್ತಾರೆ. ಒಬ್ಬರಷ್ಟೇ, ನನ್ನ ಪ್ರಕಾರ ಒಬ್ಬರಷ್ಟೇ. ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದ್ರೆ ಅವ್ರ ಡೀಟೇಲ್ಸ್ ಹೇಳ್ತೀನಿ. ಒಬ್ಬರಷ್ಟೇ ರೆಸ್ಪಾನ್ಸ್ ಮಾಡೋದು, ಇನ್ನು ಯಾರು ಕೂಡ ರೆಸ್ಪಾನ್ಸ್ ಮಾಡಲ್ಲ ಫ್ರೆಂಡ್ಸ್. ಅಕಸ್ಮಾತ್ ನಾವೇ ಕೂಡ ವೀಡಿಯೋ ಚೆನ್ನಾಗಿದೆ ಅಂತ ಲೈಕ್ ಕೊಟ್ಟರು ಒಬ್ಬರೊಬ್ಬರು ರೆಸ್ಪಾನ್ಸೇ ಮಾಡೋದಿಲ್ಲ, ಯಾರೋ ಒಬ್ಬರೊಬ್ರು ಅಷ್ಟೇ ಫ್ರೆಂಡ್ಸ್ ರೆಸ್ಪಾನ್ಸ್ ಮಾಡೋದು. ಆ ಥರ ಎಲ್ಲ ಇರುತ್ತೆ. ಆದರೆ ನಾವೇನು ಗೊತ್ತಾ, ಯಾರ ಮೇಲೂ ಡಿಪೆಂಡ್ ಅಪ್ ಆಗದೇನೆ ನಮ್ಮ ಪಾಡು ನಾವು ವೀಡಿಯೋಗಳನ್ನ ರೆಗ್ಯುಲರಾಗಿ ಹಾಕ್ಕೊತಾ ಹೋಗ್ತಾ ಇರಬೇಕು. ನಮ್ಮನ್ನು ಇಷ್ಟಪಡಬೇಕಾಗಿರೋದು ಜನ ನಮ್ಮನ್ನು ಇಷ್ಟಪಟ್ಟು ನಮ್ಮನ್ನ ಒಪ್ಕೊಂಡ್ಬಿಟ್ರೆ ಹೇಗೆ ಅಂದರೆ ನಮ್ಮನ್ನ ಎಲ್ಲೋ ಕರ್ಕೊಂಡು ಹೋಗ್ಬಿಡ್ತಾರೆ ಫ್ರೆಂಡ್ಸ್ ಈ ಜನ. ಹಂಗಾಗಿ ದಯವಿಟ್ಟು ಏನಂದರೆ ನನ್ನ ಚಾನಲಲ್ಲಿ ಬರೋ ವೀಡಿಯೋಗಳನ್ನ ನೀವು ನೋಡಿ ನಿಮ್ಗೆ ಇನ್ನಷ್ಟು ಈ ಥರದೇ ಉಪಯೋಗ ಆಗೋವಂಥ ವೀಡಿಯೋಗಳನ್ನ ನಾವು ಕಳಿಸ್ತಾನೆ ಇರ್ತೀವಿ. ಯಾರಿಗೂ ನೀವು ಮಾಡಬೇಕಾಗಿರೋ ಸಬ್ಸ್ಕ್ರೈಬ್ ಆಗಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಕೆಲಸ ಒಂದೇ, ನೀವು ರೆಗ್ಯುಲರಾಗಿ ವೀಡಿಯೋ ಹಾಕ್ತಾ ಬಂದರೆ, ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕ್ತಾಯಿದ್ರಿ, ನಿಮಗೆ ಗ್ಯಾರಂಟಿ ಸಬ್ಸ್ಕ್ರೈಬ್ ಆಗಿಯೇ ಆಗ್ತಾರೆ. ಸಬ್ಸ್ಕ್ರೈಬ್ ಆಗದೆ ಅಂತೂ ಚಾನ್ಸ್ ಇರೋದೇ ಇಲ್ಲ ಫ್ರೆಂಡ್ಸ್. ಇದು ನನ್ನ ಅನುಭವ, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೂ ಈ ಥರದ್ದೇ ಯಾವುದಾದ್ರೂ ಅನುಭವಗಳಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ಥರದ್ದೇ ಇನ್ನಷ್ಟು ವೀಡಿಯೋಗಳಿಗೆ ಈ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ನಿಮ್ಮ ಫ್ರೆಂಡ್ಸ್ ಜೊತೆ ಹಾಗೆ ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ, ಮತ್ತು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಇನ್ನಷ್ಟು ಈ ಥರ ವೀಡಿಯೋಗಳಿಗೆ ನೀವು ಈ ವಿಡಿಯೋ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿದ್ರೆ ನಾವು ಇನ್ನಷ್ಟು ಈ ಥರದೇ ವೀಡಿಯೋಗಳನ್ನ ಮಾಡೋದಕ್ಕೆ ಆಗಲಿ, ಅಥವಾ ಯಾವ ಥರ ವೀಡಿಯೋ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನೀವು ಹೇಳಿದ್ರೆ ಆ ಥರದೇ ವೀಡಿಯೋಗಳನ್ನ ಮಾಡೋದಕ್ಕೆ ಆಗಲಿ ಟ್ರೈ ಮಾಡ್ತೀವಿ ಫ್ರೆಂಡ್ಸ್. ಏನಂದರೆ ನನಗೂ ವಾಚ್ ಅವರ್ ಬೇಕಾಗಿದೆ, ನನಗೆ ಸಬ್ಸ್ಕ್ರೈಬರ್ ಹೇಗೋ ನೀವೇನೋ ಜನ ಮೆಚ್ಚಿ ಸಬ್ಸ್ಕ್ರೈಬ್ ಮಾಡ್ತಾಯಿದ್ದೀರಾ, ದಯವಿಟ್ಟು ಹೀಗೆ ಸಬ್ಸ್ಕ್ರೈಬ್ ಮಾಡ್ತಾರೆ. ಹೀಗೆ ನಮ್ಮ ವೀಡಿಯೋಗಳನ್ನ ಸಬ್ಸ್ಕ್ರೈಬ್ ಆಗ್ತಾಯಿದ್ದೀರಾ, ದಯವಿಟ್ಟು ಹಾಗೆ ವಾಚ್ ಅವರ್ ಇದು ಮಾಡಿ ಫ್ರೆಂಡ್ಸ್. ನೀವು ಏನಾದ್ರೂ ನೀವು ದೊಡ್ಡ ಮನಸ್ಸು ಮಾಡಿ ವಾಚ್ ಮಾಡಿದ್ರೆ ವಾಚ್ ಅವರ್ ಒಂದೇ ದಿನದಲ್ಲೇ ಆಗೋಗುತ್ತೆ. ಹಂಗಾಗಿ ದಯವಿಟ್ಟು ವಾಚ್ ಅವರ್ ನನಗೆ ಅವಶ್ಯಕತೆ ಇದೆ ಇವಾಗ. ಆದಷ್ಟು ವಾಚ್ ಅವರ್ಗೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋನ, ಒಂದು ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ. ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ, ನಿಮ್ಮ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸಪೋರ್ಟಿಂಗ್. ಬಾಯ್ ಫ್ರೆಂಡ್ಸ್.